ಪ್ರೀತಿಯ ಶ್ರೀಕೃಷ್ಣ ದೇವರು ಜನಿಸಿದ್ದು ಭೂಮಿ ಮೇಲಿರುವ ಮುಗ್ಧ ಜನರನ್ನು ರಕ್ಷಿಸಲು ಮತ್ತು ಕ್ರೂರ ದುಷ್ಟ ರಾಜ ಕಂಸನ ಸಂಹಾರ ಮಾಡಲು. ಶ್ರೀಕೃಷ್ಣನು ಮಥುರಾದಲ್ಲಿ ಕ್ರಿಸ್ತಪೂರ್ವ 3728ರಲ್ಲಿ ದೇವಕಿ ಮತ್ತು ವಸುದೇವನಿಗೆ ಜನಿಸಿದನು. ಶ್ರೀಕೃಷ್ಣ ವಾಸವಾಗಿದ್ದ ಗ್ರಾಮವಾದ ಗೋಪಾಲರು ವಾಸವಾಗಿದ್ದ. ಹಾಗಾಗಿ ಹಳ್ಳಿಗಳಲ್ಲಿ ಮೊಸರು ಮತ್ತು ಬೆಣ್ಣೆ ಹೇರಳವಾಗಿ ದುಡಿಯುತ್ತಿತ್ತು. ಶ್ರೀಕೃಷ್ಣ ಬೆಣ್ಣೆಯ ಪ್ರಿಯನಾಗಿದ್ದು ಅವನಿಗೆ ಮಾಕಂಚೋರ್ ಅಂತೂ ಕರೆಯುತ್ತಾರೆ, ಅಂದರೆ ಬೆಣ್ಣೆಯ ಕಳ್ಳ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ ಎಂದೂ ಕರೆಯುತ್ತಾರೆ. ದುಷ್ಟತನ ನಿರ್ಮೂಲನೆ ಮತ್ತು ಜನಪ್ರಿಯ ಹಿಂದೂ ದೇವರಾದ ಶ್ರೀಕೃಷ್ಣನ ಜನ್ಮವನ್ನು ಗೌರವಿಸಲು ಜನ್ಮಾಷ್ಟಮಿ ಆಚರಿಸುತ್ತಾರೆ. ಶ್ರೀಕೃಷ್ಣನ ಪ್ರಕಾರ ಸ್ನೇಹವು ಯಾವುದೇ ರೀತಿಯ ಸ್ವಾರ್ಥವನ್ನು ಹೊಂದಿಲ್ಲ. ಶ್ರೀಕೃಷ್ಣ ಮತ್ತು ಸುಧಾಮನ ನಿಜವಾದ ಅರ್ಥ ಮತ್ತು ಮೌಲ್ಯವನ್ನು ಕಲಿಸುತ್ತದೆ. ವೈಷ್ಣವ ಧರ್ಮದಲ್ಲಿ ರಾಧಾ ಮತ್ತು ಕೃಷ್ಣ ವಿಷ್ಣು ಮತ್ತು ಲಕ್ಷ್ಮಿಯ ಅವತಾರಗಳು. ಹಿಂದೂ ಧರ್ಮದಲ್ಲಿ ಕೃಷ್ಣನ ಅವತಾರ ಮುಖ್ಯ ಪಾತ್ರ ವಹಿಸುತ್ತದೆ. ಹೀಗಾಗಿ ನಾವು ದಿನನಿತ್ಯ ಕೃಷ್ಣನನ್ನು ಸ್ಮರಿಸೋಣ ಮತ್ತು ಪ್ರಾರ್ಥಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.